ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವ್ರಿಗೆ ನಿಮ್ಮೆಲ್ಲರಿಗೂ ಇವತ್ತಿನ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ಪ್ರತಿ ಮಂಗಳವಾರದ ಕ್ಲಾಸ್ ಅಂತ ಹೇಳಿದ್ರೆ ನಿಮ್ಗೆ ಬಹಳಷ್ಟು ಕಲಿಕೆಯ ಜೊತೆಗೆ ಅಂದ್ರೆ ದೈನಂದಿನ ಪಾಠದ ಜೊತೆಗೆ ಒಂದಷ್ಟು ಸಮರಿ ನೋಟ್ಸ್ ಗಳಾಗಿರಬಹುದು, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ಕೂಡ ನೀವು ಕಲಿಯುವಂತಹ ಸಂಭವಗಳು ಹೆಚ್ಚಾಗಿರುತ್ತೆ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಇವತ್ತಿನ ಕ್ಲಾಸ್ ನಲ್ಲಿ ನಾನು ಆಹಾರ ಸಂಪನ್ಮೂಲಗಳಲ್ಲಿ ಸುಧಾರಣೆ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಹಾಗೂ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ಸಮರಿ ನೋಟ್ಸ್ ಅನ್ನ ನಿಮ್ಗೋಸ್ಕರ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ತಡ ಮಾಡದೆ ಕ್ವಿಕ್ ಆಗಿ ನಾವು ಈ ಒಂದು ಸಮರಿ ನೋಟ್ಸ್ ಅನ್ನ ಹಾಗೂ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ನೋಡ್ತಾ ಹೋಗೋಣ. ನನ್ನ ಸ್ಕ್ರೀನ್ ಅನ್ನ ನಿಮ್ಗೆ ಶೇರ್ ಮಾಡ್ತೀನಿ ಈಗ. ಓಕೆ, ನನ್ನ ಸ್ಕ್ರೀನ್ ಎಲ್ಲರಿಗೂ ಕಾಣಿಸ್ತಾ ಇದೆಯಾ? ಓಕೆ, ಈಗ ಮೊದಲನೇದಾಗಿ ಆಹಾರ ಸಂಪನ್ಮೂಲಗಳಲ್ಲಿ ಸುಧಾರಣೆ ಈ ಒಂದು ಪಾಠದಲ್ಲಿ ಈ ಕೆಳಗಿನ ಆಯ್ಕೆಗಳಲ್ಲಿ ಯಾವುದು ಖಾರಿಫ್ ಮತ್ತು ರಬಿ ಬೆಳೆಗಳು ಅಂತ ವಿಂಗಡಿಸ್ಬೇಕಾಗತ್ತೆ. ಸೊ ಸ್ವಲ್ಪ ಸಮಯದ ಹಿಂದೆ ಈ ಎರಡು ಪಾಠವನ್ನ ಮಾಡಿದೆ ನಿಮ್ಗೆ. ಅಂದ್ರೆ ಆಹಾರ ಸಂಪನ್ಮೂಲ ಸುಧಾರಣೆಯಲ್ಲಿ ಖಾರಿಫ್ ಬೆಳೆಗಳು ಅಂತ ಹೇಳಿದ್ರೆ ಏನು, ರಬಿ ಬೆಳೆಗಳು ಅಂತ ಹೇಳಿದ್ರೆ ಏನು, ಇವುಗಳನ್ನ ನಾವು ಸೀಸನಲ್ ಕೃಷಿ ಅಂತ ಕರಿತೀವಿ. ಸೊ ಇವುಗಳಲ್ಲಿ ಖಾರಿಫ್ ಯಾವುದು, ರಬಿ ಯಾವುದು ಅಂತ ಒಂದು ಗುರುತು ಪಟ್ಕೊಂತೀರಾ? ಸೊ ಇದರಲ್ಲಿ ಎರಡು ಬೆಳೆಗಳು ಖಾರಿಫ್ ಅನ್ನ ಹೋಲುತ್ತೆ, ಎರಡು ಬೆಳೆಗಳು ರಬಿ ಬೆಳೆಯನ್ನ ಹೋಲುತ್ತೆ. ಸೊ ಅದ್ ಯಾವ್ದ್ಯಾವ್ದು ಅಂತ ನೀವು ಹೇಳೋಕೆ ಒಂದು ಪ್ರಯತ್ನವನ್ನ ಪಡ್ತೀರಾ? ಓಕೆ, ಸೊ ಇದ್ರಲ್ಲಿ ಭತ್ತ ಮತ್ತೆ ಸೋಯಾಬೀನ್ ಖಾರಿಫ್ ಬೆಳೆ ಆಗಿರುತ್ತೆ. ಗೋಧಿ ಮತ್ತು ಬೇಳೆಕಾಳುಗಳು ರಬಿ ಬೆಳೆಗಳಾಗಿರುತ್ತೆ. ಈ ರೀತಿಯಾಗಿ ಅವುಗಳ ಮಾರ್ಕ್ಸ್ ಅನ್ನ ನಾನು ಮಾಡಿದ್ದೀನಿ. ಸೊ ಭತ್ತ ಮತ್ತು ಸೋಯಾಬೀನ್ ಖಾರಿಫ್ ಬೆಳೆ ಆಗಿರುತ್ತೆ. ಗೋಧಿ ಮತ್ತು ಬೇಳೆ ಕಾಳುಗಳು, ಏನ್ ಹೆಸರು ಬೇಳೆ, ಹೆಸರು ಕಾಳುಗಳು, ತೊಗರಿ ಬೇಳೆ ಇಂಥವನ್ನೆಲ್ಲ ಬೆಳಿತೀವಿ ನಾವು, ಅವು ರಬಿ ಬೆಳೆಯ ವಿಂಗಡಣೆಗೆ ಸೇರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್, ಈ ಕೆಳಗಿನವುಗಳಲ್ಲಿ ಭಾರತೀಯ ಪಶುಗಳಿಗೆ ಉದಾಹರಣೆಯನ್ನ ಕೊಡಿ. ಸೊ ಯಾವುದು ಭಾರತೀಯ ಪಶುಗಳು? ಇಲ್ಲಿ ಎಲ್ಲೂ ಪಶುಗಳ ಹೆಸರು ಕಾಣ್ತಾ ಇಲ್ಲ ಅಂತ ನೀವ್ ಅನ್ಕೊಂತಿರ್ಬಹುದು. ಆದ್ರೆ ಹಸುಗಳಿಗೆ ನಾವೇನಂತ ಕರಿತೀವಿ? ಬಾಸ್ ಹೇಗೆ ನೆನ್ಪಿಟ್ಕೊಬೇಕು ಅಂತ ಹೇಳಿದ್ರೆ, ಇಂಡಿಯಾದಲ್ಲಿ ಪೂಜೆ ಮಾಡುವಂತಹ ಪ್ರಾಣಿ ಯಾವುದು? ಹಸು. ಸೊ ಆದ್ರಿಂದ ಬಾಸ್ ಇಂಡಿಕಸ್ ನೆನ್ಪಿಟ್ಕೊಂತೀರಾ. ಅದೇ ರೀತಿ ಬೆಫೆಲ್ಲೋ ಅಂತ ಹೇಳೋದು ಯಾವ ಪ್ರಾಣಿಗೆ? ಎಮ್ಮೆಗೆ. ಆದ್ರಿಂದ ಬಾಸ್ ಬಿಬಾಲಿಸ್ ಅಂತ ನೆನ್ಪಿಟ್ಕೊಂತೀರಾ. ಸೊ ಆದ್ರಿಂದ ಸರಿಯಾದಂತಹ ಉತ್ತರ ಆಪ್ಷನ್ ಎ ಮತ್ತು ಬಿ ಆಗಿರುತ್ತೆ. ದಿಸ್ ವುಡ್ ಬಿ ದ ಕರೆಕ್ಟ್ ಆನ್ಸರ್. ಬಾಸ್ ಇಂಡಿಕಾಸ್ ಮತ್ತು ಬಾಸ್ ಬಿಬಾಲಿಸ್ ಭಾರತೀಯ ಪಶುಗಳಿಗೆ ಉದಾಹರಣೆಯಾಗಿದೆ. ಓಕೆ, ಥರ್ಡ್ ಪ್ರಶ್ನೆಗೆ ಹೋಗೋಣ. ಒಂದೇ ನೆಲದಲ್ಲಿ ಒಂದೇ ಸಮಯದಲ್ಲಿ ವಿಭಿನ್ನ ಬೆಳೆಗಳನ್ನ ಬೆಳೆಯುವಂತಹ ವಿಧಾನವನ್ನ ಏನೆಂದು ಕರೀತಾರೆ? ಸೊ ಒಂದೇ ಸಮಯದಲ್ಲಿ ಅಟ್ ಅ ಗಿವನ್ ಪಾಯಿಂಟ್ ಆಫ್ ಟೈಮ್ ವಿಭಿನ್ನ ವೆರೈಟಿ ಆಫ್ ಕ್ರಾಪ್ಸ್ ಬೆಳೆಯುವಂತಹ ವಿಧಾನ ಒಂದೇ ನೆಲದಲ್ಲಿ ಇನ್ ಅ ಗಿವನ್ ಲ್ಯಾಂಡ್ ಏನಂತ ಕರೀತಾರೆ? ವಿಭಿನ್ನವಾದಂತಹ ಬೆಳೆಗಳನ್ನ ಬೆಳಿಲಿಕ್ಕೆ ವಿಭಿನ್ನ ಕೃಷಿ ಅಂತ ಹೇಳ್ತಾರ, ಅಥವಾ ಮಾದರಿ ಕೃಷಿ ಅಂತ ಹೇಳ್ತಾರ, ಹಸಿರು ಕ್ರಾಂತಿ ಅಂತ ಕರೀತಾರ, ಅಥವಾ ಮಿಶ್ರ ಕೃಷಿ ಅಂತ ಕರೀತಾರ, ಮಿಕ್ಸ್ಡ್ ಕಲ್ಟಿವೇಶನ್ ಅಂತ ಕರೀತಾರ? ಓಕೆ, ವೆರೈಟಿ ಆಫ್ ಕಲ್ಟಿವೇಶನ್, ಮಾದರಿ ಕೃಷಿ, ಹಸಿರು ಕ್ರಾಂತಿ, ಮಿಶ್ರ ಕೃಷಿ. ಸರಿಯಾದಂತಹ ಉತ್ತರ ಯಾವ್ದಿರುತ್ತೆ? ಗುರುತಿಸಬಲ್ಲಿರಾ? ಸರಿಯಾದ ಉತ್ತರ ಯಾವ್ದಿರುತ್ತೆ? ಮಿಶ್ರ ಕೃಷಿಯಾಗಿ ಇರುತ್ತೆ. ಸೊ ಮಿಶ್ರ ಕೃಷಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಜೇನು ಹಾಗೂ ಮೇಣಗಳ ಉತ್ಪಾದನೆಯನ್ನ ಏನೆಂದು ಇಲ್ಲಿ ಮೇಳ ಅಲ್ಲ, ಕ್ಷಮಿಸಿ, ಮೇಣ ಟೈಪೋ ಎರರ್ ಆಗಿದೆ. ಜೇನು ಹಾಗೂ ಮೇಣ, ಮೇಣ ಅಂದ್ರೆ ವ್ಯಾಕ್ಸ್, ಅರ್ಥ ಆಯ್ತಾ? ಅವುಗಳ ಉತ್ಪಾದನೆ, ಪ್ರೊಡಕ್ಷನ್ ಅನ್ನ ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಟೀ ಕಲ್ಚರ್, ಆಪ್ಷನ್ ಬಿ ಹಾರ್ಟಿಕಲ್ಚರ್, ಆಪ್ಷನ್ ಸಿ ಕ್ಯಾಪ್ಟನ್ ಕಲ್ಚರ್, ಆಪ್ಷನ್ ಡಿ ಡಿ ಸರಿಯಾದಂತಹ ಉತ್ತರ ಯಾವ್ದಿರಬಹುದು? ಜೇನುಗಳ ಮೇಳಗಳ ಉತ್ಪಾದನೆಯನ್ನ ಏನಂತ ಕರೀತಾರೆ? ಸೊ ಯಾರು ಹೇಳ್ತೀರಾ ಇದಕ್ಕೆ ಉತ್ತರ? ಹಾರ್ಟಿಕಲ್ಚರ್ ಅಂತೂ ಅಲ್ಲ, ಯಾಕಂದ್ರೆ ಹಾರ್ಟಿಕಲ್ಚರ್ ಅಂದ್ರೆ ಹಾಲಿನ ಉತ್ಪಾದನೆಗಳಿಗೆ, ಸಾರಿ, ಹಾಲಿನ ಉತ್ಪಾದನೆಗಳಿಗೆ ಹಾರ್ಟಿಕಲ್ಚರ್ ಅಂತ ಹೇಳ್ತಾರೆ. ಮತ್ತೆ ಈ ಜೇನು ಹುಳ ಅಲ್ಲ, ಇದು ರೇಷ್ಮೆ ಹುಳಗಳಿಂದ ಉತ್ಪಾದನೆಯಾಗುವಂತಹ ರೇಷ್ಮೆಗೆ ಸೆರಿಕಲ್ಚರ್ ಅಂತ ಕರೀತಾರೆ. ಸೊ ಹಾಗಿದ್ದಂತಹ ಪಕ್ಷದಲ್ಲಿ ಜೇನು ಹಾಗೂ ಮೇಣಗಳ ಉತ್ಪಾದನೆಯನ್ನ ಏನಂತ ಕರೀತಾರೆ?
ಅಪಿಕಲ್ಚರ್ ಅಂತ ಕರೀತಾರೆ. ಸೊ ಸರಿಯಾದಂತಹ ಉತ್ತರ ಆಪ್ಷನ್ ಎ ಆಗಿರುತ್ತೆ. ಅಪಿಕಲ್ಚರ್ ಇಸ್ ದ ರೈಟ್ ಆನ್ಸರ್. ಓಕೆ, ಹಾರ್ಟಿಕಲ್ಚರ್ ಹಾಲುಗಳ ಉತ್ಪಾದನೆ. ಕ್ಯಾಪ್ಟನ್ ಕಲ್ಚರ್ ಹೈನುಗಾರಿಕೆ ಅಂತ ಏನ್ ಕರಿತೀವಿ, ಹಾರ್ಟಿಕಲ್ಚರ್ ಅಂದ್ರೆ. ಕ್ಯಾಪ್ಟನ್ ಕಲ್ಚರ್ ಅಂತ ಹೇಳಿದ್ರೆ ಕ್ಯಾಪ್ಟನ್ ಅನ್ನೋದು ಮೀನುಗಳ ತಳಿಗಳಲ್ಲಿ ಒಂದು ಬರುತ್ತೆ. ಸೊ ಅದು ಮೀನು ಉತ್ಪಾದನೆ ಅಂತ ಹೇಳಲಿಕ್ಕಾಗಲ್ಲ, ಕ್ಯಾಪ್ಟರ್ ಫಿಶಿಂಗ್ ಅಂತ ಒಂದು ಬರುತ್ತೆ. ಸೊ ಅದಕ್ಕೆ. ಇನ್ನು ಡಿ ಡಿ ಟಿ ಅಂತ ಹೇಳಿದ್ರೆ ಏನು? ಡಿ ಅಂದ್ರೆ ಡಿ ಅಂದ್ರೆ ಡೈಕ್ಲೋರೋ ಡೈಫಿನೈಲ್ ಟ್ರೈಕ್ಲೋರೋ ಇಥೇನ್ ಅನ್ನುವಂತಹ ಒಂದು ವಿಸ್ತರಣೆ ಆಗುತ್ತೆ. ಯು ಕ್ಯಾನ್ ನೋಟ್ ಡೌನ್ ಬೇಕಿದ್ರೆ, ಇದನ್ನ ನಾನು ಇಲ್ಲಿ ಬರೆದು ತೋರಿಸ್ತೀನಿ. ಟ್ರೈಕ್ಲೋರೋ ಡೈಫೆನೈಲ್ ಟ್ರೈಕ್ಲೋರೋ ಇಥೇನ್, ಇದಕ್ಕೆ ಡಿ ಅಂತ ಕರೀತಾರೆ. ಡೈಕ್ಲೋರೋ ಡೈಫೆನೈಲ್ ಟ್ರೈಕ್ಲೋರೋ ಇಥೇನ್ ಅನ್ನುವಂತಹ ಪದ ಆಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್. ಜೇನಿನ ಸಮೂಹದಲ್ಲಿ ಈ ಕೆಳಗಿನ ವಿಧದ ಜೇನುಗಳು ಕಂಡುಬರುತ್ತದೆ, ಆದರೆ ಇವುಗಳಲ್ಲಿ ಒಂದು ಉತ್ತರ ಸರಿಯಾಗಿಲ್ಲ, ಅದನ್ನ ಗುರುತಿಸಿ. ಜೇನುಗಳಲ್ಲಿ ಒಂದು ಉತ್ತರ ಸರಿಯಾಗಿಲ್ಲ. ರಾಣಿ ಜೇನು ಕೇಳಿದಿರಾ? ಓಕೆ, ದಿಸ್ ವುಡ್ ಬಿ ದ ರೈಟ್ ಆಪ್ಷನ್. ಡ್ರೋನ್ ಕೇಳಿದಿರಾ? ಕೇಳಿಲ್ಲ ಅಂದ್ರೆ ಡ್ರೋನ್ ಅನ್ನೋದು ಕೂಡ ಜೇನು ಹುಳಗಳಲ್ಲಿ ಕಂಡು ಬರುವಂತಹ ಒಂದು ವಿಧ. ಕಾರ್ಮಿಕ ಜೇನು ಇದು ಕೂಡ ಜೇನು ಹುಳಗಳಲ್ಲಿ ಕಂಡು ಬರುವಂತಹ ಒಂದು ವಿಧ. ಆದ್ರೆ ಟುನಾ ಅಂತ ಹೇಳೋದು ಮೀನುಗಳ ಒಂದು ವಿಧ. ಅರ್ಥ ಆಯ್ತಾ? ಮೀನಿನ ಸಂತತಿಗೆ ತುನಾ ಅಂತ ಕರಿತೀವಿ. ಸೊ ತುನಾ ಇಸ್ ದ ರೈಟ್ ಆನ್ಸರ್. ಯಾಕಂತ ಹೇಳಿದ್ರೆ ಅದು ಜೇನು ಸಮೂಹಕ್ಕೆ ಇಲ್ಲಿ ಸೇರೋದಿಲ್ಲ. ಸೊ ಈ ಪ್ರಶ್ನೆಗಳಿಗೆ ಸರಿಯಾದಂತಹ ಉತ್ತರವನ್ನ ನಾವಿಲ್ಲಿ ಕಂಡುಕೊಂಡಿದೀವಿ. ಆದಷ್ಟು ನೀವು ಕೂಡ ಉತ್ತರವನ್ನ ಕೊಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀರಾ ಅಂತ ಭಾವಿಸ್ತೀನಿ. ಯಾರಿಗಾದ್ರೂ ಏನಾದ್ರೂ ಸಂಶಯಗಳಿದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ವಾಹಿನಿಗೆ ಲಾಗಿನ್ ಆಗಿ ಅಲ್ಲೂ ಕೂಡ ಉತ್ತರಗಳನ್ನ ನೀವು ನೋಡಬಹುದು. ಈ ರೀತಿಯಾದಂತಹ ವಿಸ್ತಾರ ರೂಪವನ್ನ ಕಲಿಯೋದು ಕೂಡ ವೆರಿ ಇಂಪಾರ್ಟೆಂಟ್ ಫ್ರಮ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಓಕೆ, ಸೊ ಇದನ್ನ ಹೇಳ್ತಾ ಒಂದಿಷ್ಟು ಸಮರಿ ನೋಟ್ಸ್ ಅನ್ನ ಕೂಡ ಪ್ರಿಪೇರ್ ಮಾಡಿದ್ದೀನಿ. ಆಹಾರ ಸಂಪನ್ಮೂಲಗಳಲ್ಲಿ ಸುಧಾರಣೆ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂಗೆ. ಯು ಕ್ಯಾನ್ ಪ್ಲೀಸ್ ಓಪನ್ ಯುವರ್ ನೋಟ್ಸ್. ಎಲ್ಲರೂ ನಿಮ್ಮ ನೋಟ್ ಬುಕ್ ಅನ್ನ ತೆಗೆದು ಸ್ಟಾರ್ಟ್ ನೋಟಿಂಗ್ ಡೌನ್ ದೀಸ್ ಪಾಯಿಂಟ್. ಓಕೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗೆ, 1 ಮಾರ್ಕ್ ಕ್ವಶನ್ಗೆ, ಕೆಲವೊಂದ್ಸಲ ಡಿಸ್ಕ್ರಿಪ್ಟಿವ್ ಕ್ವಶನ್ಗೂ ಕೂಡ ಇದು ಬಹಳ ಸಹಾಯಕವಾಗುತ್ತೆ. ವಿತ್ ದ ಬೆಸ್ಟ್ ಇಂಟ್ರೆಸ್ಟ್ ಆಫ್ ಟೈಮ್ ಈಗ ಒಂದು 8 ಪಾಯಿಂಟ್ ಅನ್ನ ಕೊಟ್ಟಿದ್ದೀನಿ. ಮುಂದಿನ ಕ್ಲಾಸ್ ಅಂದ್ರೆ ಮುಂದಿನ ಮಂಗಳವಾರದಲ್ಲಿ ಮತ್ತೊಂದಿಷ್ಟು ಪಾಯಿಂಟ್ಸ್ ಗಳನ್ನ, ಮತ್ತೊಂದಿಷ್ಟು ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ ಗಳನ್ನ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ. ಓಕೆ, ಸೊ ಈಗ ಪಾಯಿಂಟ್ಸ್ ಗಳನ್ನ ನೋಟ್ ಮಾಡ್ಕೊಳ್ಳಿ. ಒಂದ್ಸಲ ಡಿಕ್ಟೇಟ್ ಮಾಡ್ತೀನಿ ನಾನು. ಸಾವಯವ ಕೃಷಿಯು ವಾತಾವರಣದಲ್ಲಿ ಮಾಲಿನ್ಯ ರಹಿತವಾಗಿದ್ದು ಸಂಪನ್ಮೂಲಗಳನ್ನ ಸಂರಕ್ಷಿಸುತ್ತದೆ. ಸಾವಯವ ಕೃಷಿಯು ಆರ್ಗ್ಯಾನಿಕ್ ಅಗ್ರಿಕಲ್ಚರ್. ಅರ್ಥ ಆಯ್ತಾ? ಇದು ನಮ್ಮ ವಾತಾವರಣದಲ್ಲಿ ಇರುವಂತಹ ಮಾಲಿನ್ಯ, ಪೊಲ್ಯೂಷನ್ ಅನ್ನ ಕಂಟ್ರೋಲ್ ಮಾಡುತ್ತೆ. ಅದು ಯಾವುದೇ ರೀತಿಯಾದಂತಹ ಪೊಲ್ಯೂಟೆಂಟ್ಸ್ ಗಳನ್ನ ಅದ್ರ ಒಳಗೆ ಇಟ್ಕೊಂಡಿರೋದಿಲ್ಲ. ಅವು ಸಂಪನ್ಮೂಲಗಳನ್ನ, ರಿಸೋರ್ಸಸ್ ನ ಕಾಪಾಡ್ತಾ ಹೋಗುತ್ತೆ. ಓಕೆ, ಪ್ಲೀಸ್ ನೋಟ್ ಡೌನ್ ದ ಫಸ್ಟ್ ಪಾಯಿಂಟ್. ನೋಟ್ ಮಾಡ್ಕೊಂಡ್ರಾ? ನೆಕ್ಸ್ಟ್, ಮಿಶ್ರ ಕೃಷಿಯು, ಸೆಕೆಂಡ್ ಪಾಯಿಂಟ್, ಮಿಶ್ರ ಕೃಷಿಯು ಆಹಾರ ಉತ್ಪಾದನೆ ಸಂರಕ್ಷಣೆ ಮತ್ತು ಇತರೆ ತಳಿಗಳ ಅಭಿವೃದ್ಧಿಯನ್ನ ಮಾಡಲು ಸಾಧ್ಯ. ಮಿಕ್ಸ್ಡ್ ಕಲ್ಟಿವೇಶನ್ ಆಹಾರ ಉತ್ಪಾದನೆ ಸಂರಕ್ಷಣೆ ಮತ್ತು ಇತರೆ ತಳಿಗಳ ಅಭಿವೃದ್ಧಿಯನ್ನ ಮಾಡಲು ಸಾಧ್ಯ. ಥರ್ಡ್ ಪಾಯಿಂಟ್, ಒಂದೇ ಭೂಮಿಯನ್ನು ಒಂದೇ ಕಾಲದಲ್ಲಿ ವಿಭಿನ್ನ ಬೆಳೆಗಳನ್ನ ಪಡೆಯುವ ಕೃಷಿಗೆ ಮಿಶ್ರ ಕೃಷಿ ಅಂತ ಕರೀತಾರೆ. ಒಂದೇ ಭೂಮಿಯನ್ನ ಒಂದೇ ಕಾಲದಲ್ಲಿ ವಿಭಿನ್ನ ಬೆಳೆಗಳನ್ನ ಪಡೆಯುವಂತಹ ಕೃಷಿಗೆ ಮಿಶ್ರ ಕೃಷಿ ಅಂತ ಕರೀತಾರೆ.
ನೆಕ್ಸ್ಟ್ ಫೋರ್ತ್ ಪಾಯಿಂಟ್, ಬೆಳೆಗಳ ಬದಲಾವಣೆಯು ಮಣ್ಣಿನ ಸಂರಕ್ಷಣೆಯನ್ನ ಮಾಡುತ್ತದೆ. ಸೊ ಬೆಳೆಗಳನ್ನ ನಾವು ಕ್ರಾಪ್ಸ್ಗಳನ್ನ ಚೇಂಜ್ ಮಾಡ್ತಾ ಹೋಗ್ತಾ ಇದ್ರೆ, ಬದಲಾಯಿಸ್ತಾ ಹೋಗ್ತಾ ಇದ್ರೆ, ಅದು ಮಣ್ಣಿನ ಫಲವತ್ತತೆ, ಫರ್ಟಿಲೈಸೇಷನ್ ಮತ್ತು ಮಣ್ಣಿನ ಸಂರಕ್ಷಣೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಫಿಫ್ತ್ ಪಾಯಿಂಟ್, ಪೌಲ್ಟ್ರಿ ಕೃಷಿಯು ಮೊಟ್ಟೆ, ಮಾಂಸ ಉತ್ಪಾದನೆಯ ಮೂಲಕ ಉತ್ತಮ ಲಾಭದಾಯಕವೆನಿಸಿದೆ. ಪೌಲ್ಟ್ರಿ ಕೃಷಿಯು ಕೋಳಿಗಳ ಸಾಕಾಣೆ, ಮೊಟ್ಟೆ ಮತ್ತೆ ಮಾಂಸ ಅಂದ್ರೆ ಮೀಟ್, ಚಿಕನ್ ಏನ್ ಕರಿತೀವಿ ಅದು, ಅದರ ಉತ್ಪಾದನೆಯ ಮೂಲಕ ಉತ್ತಮ ಲಾಭದಾಯಕವೆನಿಸಿದೆ. ನೋಟ್ ಮಾಡ್ಕೊಂತ ಇದ್ದೀರಾ? ನೆಕ್ಸ್ಟ್ 6ನೇ ಪಾಯಿಂಟ್, ಮೀನುಗಳು ಸ್ವಾಭಾವಿಕ ಅಥವಾ ನೀರಿನ ಸಂಪನ್ಮೂಲವಾಗಿ ಪಡೆಯಬಹುದಾಗಿದೆ. ಮೀನುಗಳು ಸ್ವಾಭಾವಿಕ ಅಥವಾ ನೀರಿನ ಸಂಪನ್ಮೂಲವಾಗಿ ಪಡೆಯಬಹುದಾಗಿದೆ. ಅಂದ್ರೆ ನ್ಯಾಚುರಲ್ ಆಗಾದ್ರೂ ಕೂಡ ನಾವು ಫಿಶಿಂಗ್ ಮಾಡಬಹುದು, ಅಥವಾ ಒಂದು ವಾಟರ್ ರಿಸೋರ್ಸಸ್ ಅಲ್ಲಿ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಮೀನುಗಳ ಸಾಕಣೆಯನ್ನ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಸಮುದ್ರ ಅಥವಾ ಉಪ್ಪು ನೀರಿನಲ್ಲಿ ಮೀನುಗಳ ಸಂತತಿ ಮತ್ತು ಪೋಷಣೆ ಅನುಕೂಲಕರವಾಗಿದೆ. ಕೆರೆ ಮೀನಿಗೂ ಸಮುದ್ರ ಮೀನುಗಳಿಗೂ ಬಹಳ ವ್ಯತ್ಯಾಸ ಇರುತ್ತಲ್ಲ. ಸಮುದ್ರದ ಮೀನನ್ನ ಏನ್ ಹೇಳ್ತಾರೆ, ತಾಜವಾದದ್ದು, ಫ್ರೆಶ್ ಆಗಿರೋದು ಅಂತ ಹೇಳ್ತಿರ್ತಾರೆ. ಜೇನುನೊಣಗಳ ವೈವಿಧ್ಯತೆ ಜೇನಿನ ಉತ್ಪಾದನೆ ಪ್ರಮಾಣ ಮತ್ತು ಮೇಣದ ಪ್ರಮಾಣವನ್ನ ಅಧಿಕಗೊಳಿಸುತ್ತದೆ. ಸೊ ಈ ಜೇನುನೊಣಗಳು ಏನಿದೆ, ಹನಿಬೀಸ್, ಅವುಗಳ ಒಂದು ವೈವಿಧ್ಯತೆ ಜೇನಿನ ಉತ್ಪಾದನೆ ಪ್ರಮಾಣ ಮತ್ತು ಮೇಣದ ಪ್ರಮಾಣವನ್ನ ಅಧಿಕಗೊಳಿಸ್ತಾ ಹೋಗುತ್ತೆ. ಸೊ ಆಸ್ ಆಫ್ ನಾವ್, ವಿತ್ ದ ಬೆಸ್ಟ್ ಇಂಟ್ರೆಸ್ಟ್ ಆಫ್ ಟೈಮ್, ನಾವು ಇಷ್ಟು ಸಮ್ಮರಿ ಪಾಯಿಂಟ್ಸ್ ಅನ್ನ ನಿಮ್ಗೆ ನೋಟ್ ಮಾಡ್ಕೊಳ್ಳಿದ್ದನ್ನ ಕೊಟ್ಟಿದ್ದೀವಿ. ಇನ್ ದ ನೆಕ್ಸ್ಟ್ ಕ್ಲಾಸ್ ಅಂದ್ರೆ ಮುಂದಿನ ಮಂಗಳವಾರ ದ ಕಂಟಿನ್ಯೂಯೇಷನ್ ಆಫ್ ಸಮ್ಮರಿ ಪಾಯಿಂಟ್ಸ್ ಮತ್ತೆ ಕೆಲವೊಂದು ಡಿಸ್ಕ್ರಿಪ್ಟಿವ್ ಕ್ವೆಶನ್ಸ್ ಗಳನ್ನ ಕೂಡ ನಾವು ನೋಡ್ತಾ ಹೋಗಬಹುದು. ಓಕೆ, ಕ್ಲಿಯರ್? ಓಕೆ, ಸೊ ಇದನ್ನೆಲ್ಲ ನೋಟ್ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ. ಐಲ್ ಗಿವ್ ಯು ಅನದರ್ ಮಿನಿಟ್ ಆಫ್ ಟೈಮ್, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಓಕೆ, ಆಯ್ತಾ? ನೋಟ್ ಮಾಡ್ಕೊಂಡ್ರಾ? ಓಕೆ, ನೋಟ್ ಆಯ್ತಾ? ಇದನ್ನೆಲ್ಲ ನೋಡ್ಕೊಂಡ್ರಾ? ಓಕೆ, ಸೊ ಇದು ಆಗಿತ್ತು ಆಹಾರ ಸಂಪನ್ಮೂಲಗಳ ಉದಾಹರಣೆ, ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಸಮರಿ ನೋಟ್ಸ್. ಓಕೆ, ಈಗ ನಾವು ಚಲನೆ, ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಎಕ್ಸಸೈಸ್ ಗಳನ್ನ ನೋಡ್ತಾ ಹೋಗೋಣ. ಹಾಗೆ ಎಲ್ಲರೂ ನಿಮ್ಮ ನೋಟ್ಬುಕ್ ಅನ್ನ ತೆಗೀರಿ. ಈಗ ಒಂದು ಪ್ರಶ್ನೆ ನಿಮ್ಮೆಲ್ಲರಿಗೂ. ಓಕೆ, ಒಂದು ವಸ್ತು ದೂರವನ್ನ ಕ್ರಮಿಸಿದೆ ಅಂತ ಇಟ್ಕೊಳ್ಳಿ. ಇದಕ್ಕೆ 0 ಸ್ಥಾನ ಪಲ್ಲಟ ಸಾಧ್ಯನಾ ಇಲ್ವಾ? ಸೊನ್ನೆ ಸ್ಥಾನ ಪಲ್ಲಟ ಸಾಧ್ಯನಾ? ಸಾಧ್ಯ ಅಂತ ಹೇಳೋದಾದ್ರೆ ಅದಕ್ಕೊಂದು ಎಕ್ಸಾಂಪಲ್, ಗೊತ್ತಾಯ್ತಾ? ಸೊ ಇವಾಗ ನೋಡಿ, 0 ಸ್ಥಾನ ಪಲ್ಲಟ ಅನ್ನುವಂಥದ್ದು ಒಂದು ವಸ್ತು ಎಷ್ಟು ದೂರ ಕ್ರಮಿಸಿದೆ ಅಂತ ನಮ್ಗೆ ಇಲ್ಲಿ ಒಂದು
10 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಅಂತ ಭಾವಿಸಿ. ಸೊ ಇದು 0 ಸ್ಥಾನ ಪಲ್ಲಟ ಮೂಮೆಂಟ್ ಅನ್ನೋದು ಹಿಂಗ್ ಹಾಕ್ತಾ 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 ಹೋಗಿ ಇಲ್ಲಿ 10 ಕಿಲೋಮೀಟರ್ ಕಡೆಗೆ ನಾನು ಹೋಗೋಷ್ಟ್ರಲ್ಲಿ ಒಂದು 0 ಸ್ಥಾನ ಪಲ್ಲಟ ಆಗುತ್ತೆ. ಸೊ ಈ ಪ್ರಶ್ನೆಗೆ ಹೌದು, 0 ಸ್ಥಾನ ಪಲ್ಲಟ ಅನ್ನೋದು ಸಾಧ್ಯ. ಈಗ ಒಂದು ನಿರ್ದಿಷ್ಟ ಸ್ಥಳದಿಂದ ಹೊರಟಂತಹ ವ್ಯಕ್ತಿಯು ಮತ್ತೆ ಅದೇ ಸ್ಥಳವನ್ನ ತಲುಪಿದಾಗ 0 ಸ್ಥಾನ ಪಲ್ಲಟ ಆಗತ್ತೆ. ಓಕೆ, ಒಂದು ನಿರ್ದಿಷ್ಟ ಸ್ಥಳದಿಂದ ಚಲಿಸಿದಂತಹ ವ್ಯಕ್ತಿಯು ಹೀಗ್ ಹೋಗಿ ಮತ್ತೆ ಅದೇ ಸ್ಥಾನವನ್ನ ಬಂದು ತಲುಪಿದಾಗ ಇಲ್ಲಿ 0 ಸ್ಥಾನ ಪಲ್ಲಟ ಅನ್ನೋದು ಆಗುತ್ತೆ. ಓಕೆ, ಈಗ ವೃತ್ತಾಕಾರದ ಪಥದಲ್ಲಿ ಒಂದು ಸೈಕಲ್ ನ ವೃತ್ತಾಕಾರದ ಪಥದಲ್ಲಿ ಒಂದು ಸರ್ಕಲ್ ನಲ್ಲಿ ಒಂದು ಸುತ್ತು ಪೂರ್ಣಗೊಳಿಸಿದಾಗ ಈ ವೀಲ್ ಮೂವ್ಮೆಂಟ್ ಏನಿದೆ ಒಂದು ಸುತ್ತು ಪೂರ್ಣಗೊಳಿಸಿದಾಗ ಅದು 0 ಸ್ಥಾನ ಪಲ್ಲಟ ಆಗ್ತಾ ಹೋಗುತ್ತೆ. ಇದಕ್ಕೆ ಒಂದು ಎಕ್ಸಾಂಪಲ್. ಅದೇ ರೀತಿ ಈಗ ಒಂದು ಕ್ವೆಶ್ಚನ್ ನಾನು ನಿಮ್ಗೆ ಕೇಳ್ತೀನಿ, ಒಂದು ಪ್ರಾಬ್ಲಮ್ ನ ನೋಡೋಣ ನಾವು. ಒಬ್ಬ ರೈತನು 10 ಮೀಟರ್ ಉದ್ದವಿರುವಂತಹ ಒಂದು ಚೌಕಾಕಾರದ ಹೊಲದ ಬದಿ ಸುತ್ತಲೂ 40 ಸೆಕೆಂಡ್ ಚಲಿಸ್ತಾನೆ. ಸೊ 10 ಮೀಟರ್ ಉದ್ದವಿರುವಂತಹ ಒಂದು ಚೌಕಾಕಾರ ಅಂತ ಹೇಳಿದ್ರೆ ಸ್ಕ್ವೇರ್, ಅರ್ಥ ಆಯ್ತಾ? ಚೌಕಾಕಾರದ ಹೊಲದ ಬದಿ ಸುತ್ತಲೂ 40 ಸೆಕೆಂಡ್ ಚಲಿಸ್ತಾನೆ. ಎಷ್ಟು ಸೆಕೆಂಡ್ ಚಲಿಸ್ತಾನೆ? 40 ಸೆಕೆಂಡ್ಸ್, 40 ಸೆಕೆಂಡ್ಸ್ ಚಲಿಸ್ತಾನೆ. ಆ ರೈತನ ಪ್ರಾರಂಭಿಕ ಸ್ಥಾನ 2 ನಿಮಿಷ 20 ಸೆಕೆಂಡ್ ಕಾಲದವರೆಗೂ ಚಲಿಸಿದರೆ ಆತನ ಸ್ಥಾನ ಪಲ್ಲಟದ ಪ್ರಮಾಣವನ್ನ ಕಂಡುಹಿಡಿಬೇಕಾಗತ್ತೆ. ಸೊ ಅವನ ಒಂದು ಆರಂಭಿಕ ಸ್ಥಾನ 2 minutes 20 seconds. ಅರ್ಥ ಆಯ್ತಾ? ಹಾಗಿದ್ದಾಗ ಅವನ ಒಂದು ಆತನ ಸ್ಥಾನ ಪಲ್ಲಟದ ಪ್ರಮಾಣವನ್ನ ನಾವು ಕಂಡುಹಿಡಿಬೇಕಾಗತ್ತೆ. ಸೊ ಇವಾಗ ಏನ್ ಗಿವನ್ ಪಾಯಿಂಟ್? ಹೊಲದ ಸುತ್ತಳತೆ ಬಂದು ಎಷ್ಟು? 10 ಮೀಟರ್ ಇದೆ. ಆ 10 ಮೀಟರ್ನ ಆತ ಎಷ್ಟು ಸೆಕೆಂಡ್ಗಳಲ್ಲಿ ಚಲಿಸ್ತಾನೆ? 40 ಸೆಕೆಂಡ್ಗಳಲ್ಲಿ ಚಲಿಸ್ತಾನೆ. 10 ಮೀಟರ್ ಅಂತ ಹೇಳಿದ್ರೆ ಒಂದು ಜಾಗ 10 ಮೀಟರ್, 10 ಮೀಟರ್, 10 ಮೀಟರ್, 10 ಮೀಟರ್. ಒಂದು ಚೌಕಕ್ಕೆ ಎಷ್ಟು ಭಾಗಗಳಿರುತ್ತೆ? 4 ಭಾಗಗಳಲ್ವಾ? 10 ಮೀಟರ್ ಇಂಟು 4, ಚೌಕಾಕಾರ 4 ಭಾಗ. ಅವುಗಳನ್ನ ಮಲ್ಟಿಪ್ಲೈ ಮಾಡಿದಾಗ ಎಷ್ಟಾಗತ್ತೆ? 40 ಮೀಟರ್ ಆಗುತ್ತೆ, 40 ಮೀಟರ್ಸ್ ಆಗುತ್ತೆ. ಕ್ರಮಿಸುವಂತಹ ಸಮಯ ಎಷ್ಟು? 40 ಸೆಕೆಂಡ್. ಅರ್ಥ ಆಯ್ತಾ? 2 ನಿಮಿಷ 20 ಸೆಕೆಂಡ್ ನಂತರ ಸ್ಥಾನ ಪಲ್ಲಟ ಅಂತ ಹೇಳಿದ್ರೆ 1 ನಿಮಿಷಕ್ಕೆ ಎಷ್ಟು ಸೆಕೆಂಡ್ ಇದೆ? 1 minute = 60 seconds ಅಲ್ವಾ? ಇಲ್ಲಿ ಎಷ್ಟು ಕೇಳ್ತಾ ಇರೋದು? 2 minutes. 2 into 60 seconds plus 20 seconds ಎಷ್ಟಾಯ್ತು? 120 ಸೆಕೆಂಡ್ ಪ್ಲಸ್ 20 ಸೆಕೆಂಡ್ 140 ಸೆಕೆಂಡ್ ಆಯ್ತು ಸ್ಥಾನ ಪಲ್ಲಟದ ಸಮಯ. ಅರ್ಥ ಆಗ್ತಾ ಇದೆಯಾ? ಇಲ್ಲಿ 2 minutes ಅಂತ ಹೇಳ್ತಾ ಇದಾರೆ. 1 ನಿಮಿಷಕ್ಕೆ 60 ಸೆಕೆಂಡ್ ಇದೆ. ಇಲ್ಲಿ 2 ನಿಮಿಷ ಅಂದ್ರೆ 60 ಸೆಕೆಂಡ್ ಇಂಟು 2 ನಿಮಿಷ ಎಷ್ಟಾಗುತ್ತೆ? 120 ಸೆಕೆಂಡ್ ಪ್ಲಸ್ 20 ಸೆಕೆಂಡ್ ಹೇಳ್ತಾ ಇದಾರೆ. 20 ಸೆಕೆಂಡ್ ಆಡ್ ಮಾಡಿದಾಗ 140 ಸೆಕೆಂಡ್ಗಳು ಆಗುತ್ತೆ. ಎಸ್, ಕರೆಕ್ಟ್. ಅರ್ಥ ಆಗ್ತಾ ಇದೆಯಾ? ಈಗ 40 ಸೆಕೆಂಡ್ ನಲ್ಲಿ ಒಬ್ಬ ರೈತ 40 ಮೀಟರ್ ಅನ್ನ ಕವರ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಆತ 1 ಸೆಕೆಂಡ್ಗೆ 1 ಮೀಟರ್ ನಲ್ಲಿ ಚಲಿಸ್ತಾ ಇದ್ದಾನೆ ಅಂತ. ಸೊ ಫಾರ್ 40 ಮೀಟರ್ನ ಆತ 40 ಸೆಕೆಂಡ್ಸ್ ನಲ್ಲಿ ಕವರ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ 1 ಮೀಟರ್ನ 1 ಸೆಕೆಂಡ್ಗೆ ಚಲಿಸ್ತಾ ಇದ್ದಾನೆ ಅಂತ ಅರ್ಥ ಅಲ್ವಾ? ಈಗ ಆದ್ದರಿಂದ ರೈತ 140 ಸೆಕೆಂಡ್ಗೆ 140 ಮೀಟರ್ ಕ್ರಮಿಸ್ತಾನೆ. ನಲ್ವತ್ತು ಮೀಟರ್ ಹೊಲವನ್ನ ಈಗ
ಇದನ್ನ ABCD ಅಂತ ಮಾರ್ಕ್ ಮಾಡೋಣ. ABCD. ಸೊ 10 ಮೀಟರ್ ಎಲ್ಲಾ ಕಡೆ ಬರ್ತಿರ್ತೀನಿ. 10 ಮೀಟರ್, 10 ಮೀಟರ್, 10 ಮೀಟರ್, 10 ಮೀಟರ್. ಎಷ್ಟಾಯ್ತು? 40 ಮೀಟರ್. 40 ಮೀಟರ್ನ ಆ ರೈತ 40 ಸೆಕೆಂಡ್ ನಲ್ಲಿ ತಲುಪ್ತಾ ಇದ್ದಾನಂದ್ರೆ 1 ಮೀಟರ್ ಇಸ್ ಈಕ್ವಲ್ ಟು 1 ಸೆಕೆಂಡ್ ಅಲ್ಲಿ ಹೋಗ್ತಾ ಇದ್ದಾನೆ ಅಂತ. ಸೊ 2 ಮಿನಿಟ್ಸ್ 20 ಸೆಕೆಂಡ್ಸ್ ಅಂದ್ರೆ 140 ಸೆಕೆಂಡ್ ಆಗುತ್ತೆ. ಸೊ ಆತ ತಲುಪ್ತಾ ಇರೋದು ಎಷ್ಟು? 140 ಮೀಟರ್ನ ತಲುಪ್ತಾ ಹೋಗ್ತಾನೆ ಅನ್ನೋದು ನಮ್ಗೆ ಇದರಿಂದ ಗೊತ್ತಾಗುತ್ತೆ. ಆದ್ರಿಂದ ಸ್ಥಾನಪಲ್ಲಟದ ಫಾರ್ಮುಲಾ ಏನ್ ಮಕ್ಕಳೇ? AC ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ AD ಸ್ಕ್ವೇರ್ ಪ್ಲಸ್ CD ಸ್ಕ್ವೇರ್. ಹೌದಾ? AC ಇಸ್ ಈಕ್ವಲ್ ಟು AD ಸ್ಕ್ವೇರ್ ಪ್ಲಸ್ CD ಸ್ಕ್ವೇರ್. ಇದು ಮತ್ತು ಇದು ನಮ್ಗೆ ಈ ಭಾಗವನ್ನ ಹೇಳಲಿಕ್ಕೆ ಇರುವಂತಹ ಅವಕಾಶ. ಸೊ ಇಲ್ಲಿ AC ಸ್ಕ್ವೇರ್ ನ ಎಷ್ಟು ಕೊಟ್ಟಿದ್ದಾರೆ? ಇಲ್ಲಿ 10. AC ಎಷ್ಟಿದೆ? 10. ಇಷ್ಟು ತಿಳ್ಕೊಬೇಕಂದ್ರೆ AD ಎಷ್ಟಿದೆ? 10 ಇದೆ. CD ಎಷ್ಟಿದೆ? 10 ಇದೆ. ಸೊ 10 ಸ್ಕ್ವೇರ್ ಅಂದ್ರೆ ಎಷ್ಟಾಯ್ತು? 10 ಸ್ಕ್ವೇರ್ ಅಂದ್ರೆ 10 ಇಂಟು 10 100 ಪ್ಲಸ್ 10 ಇಂಟು 10 100. ಸೊ ಎಷ್ಟಾಗುತ್ತೆ ಇಲ್ಲಿ? ಟು ದ ಸ್ಕ್ವೇರ್ ರೂಟ್ ಆಫ್ 200. ಹೌದಾ? ಹೀಗಾಗುತ್ತಾ? ನಾನು ಇದನ್ನ ಈ ರೀತಿಯಾಗಿ ಬರಿಬಹುದಾ? 200 ನ 100 ಇಂಟು 2 ಅಂತ ನಾನು ಬರಿಬಹುದಾ ಈ ರೀತಿಯಾಗಿ? ಕ್ಯಾನ್ ಐ ರೈಟ್ ದಿಸ್ ವೇ? ಸೊ ಈಗ ನಾನು ಇದನ್ನ ಆಚೆ ಕಳಿಸ್ತೀನಿ ಅಂತ ಹೇಳಿದ್ರೆ ಹೇಗಾಗುತ್ತೆ? ಹೇಗ್ ಬರುತ್ತೆ? 10 2m. ಅರ್ಥ ಆಯ್ತಾ? 2m ಸ್ಕ್ವೇರ್ ರೂಟ್ ಎಂತ ಬರುತ್ತೆ? 10 ಇಂಟು 1.414. ಅಥವಾ ನಾನು ಇದನ್ನ 14 ಇಲ್ಲಿ ಬರ್ದು ತೋರಿಸ್ತೀನಿ ನೋಡಿ. 10 ಇಂಟು 1.414 ಈಸ್ ಈಕ್ವಲ್ ಟು ನಾನು ಇದನ್ನ 14.14 ಮೀಟರ್ ಆಗಿ ಬರಿಬಹುದಾ? ಸೊ 2 ನಿಮಿಷ 20 ಸೆಕೆಂಡ್ ಅಥವಾ 140 ಸೆಕೆಂಡ್ ನಂತರ ರೈತನ ಸ್ಥಾನ ಪಲ್ಲಟ 14.14 ಮೀಟರ್ ನಷ್ಟು ಇದೆ. ಹೇಗ್ ಮೇಡಮ್ ಗೊತ್ತಾಯ್ತು? ಲೆಟ್ ಅಸ್ ಡೂ ಅ ವೆರಿಫಿಕೇಶನ್. ಈಗ AC ಭಾಗವನ್ನ ನಾವು ಕಂಡುಹಿಡಿಬೇಕಂದ್ರೆ AD ಇಂಟು CD ಈ ಒಂದು ಭಾಗದ ಸ್ಕ್ವೇರ್ ರೂಟ್ ಅನ್ನ ನೋಡ್ಬೇಕು. ಇಲ್ಲಿ 10 ಮೀಟರ್ ಇದೆ, ಇಲ್ಲಿ 10 ಮೀಟರ್ ಇದೆ, ಇಲ್ಲಿ ಹಾಕಿರ್ತೀನಿ. 10 100, 10 100. 100 ಪ್ಲಸ್ 100 200 ಆಗ್ತಾ ಹೋಗುತ್ತೆ. ಈ 200 ನಾನು 100 ಇಂಟು 2 ಅಂತ ಬರಿಬಹುದಾ? ಈ 100 ಆಚೆ ಕಳಿಸ್ತೀನಿ. ಸೊ ಅದು ಇಲ್ಲಿ ಹೀಗಾಗುತ್ತೆ. 10 ಟು ದ ಸ್ಕ್ವೇರ್ ರೂಟ್ ಆಫ್ 2 ಮೀಟರ್ ಆಗುತ್ತೆ. 2 ಮೀಟರ್ ನ ಸ್ಕ್ವೇರ್ ರೂಟ್ 1.414. 10 ಇಂಟು 1.14 ಎಷ್ಟಾಗುತ್ತೆ? 14.14 ಮೀಟರ್ ಆಗ್ತಾ ಬರುತ್ತೆ. 14.114 ಮೀಟರ್ ಆಗುತ್ತೆ. ಅರ್ಥ ಆಯ್ತಾ? ಸೊ ನೋಡಿ, ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ಯಾವಾಗ್ಲೂ ಸ್ಥಾನಪಲ್ಲಟ 0 ಆಗಿ ಇರುತ್ತೆ. ಯಾವಾಗ್ಲೂ ಸ್ಥಾನಪಲ್ಲಟ 0 ಆಗಿ ಇರುತ್ತೆ. ಅದರ ಪ್ರಮಾಣ ಸ್ಥಾನಪಲ್ಲಟ ಚಲನ ಪಥದಲ್ಲಿ ಚಲಿಸಿದ ದೂರಕ್ಕೆ ಸಮನಾಗಿರುತ್ತೆ ಅಥವಾ ಅದಕ್ಕಿಂತ ಕಡಿಮೆ ಇರುತ್ತೆ. ಓಕೆ. ಸೊ ಈಗ ಇನ್ನೊಂದು ಪ್ರಶ್ನೆ ಏನ್ ಬರುತ್ತೆ ನಿಮ್ಗೆ ಅಂದ್ರೆ ಜವ ಮತ್ತು ವೇಗಕ್ಕೆ ಇರುವಂತಹ ವ್ಯತ್ಯಾಸ. Can I erase this? ಸ್ಪೀಡ್ ಅಂಡ್ ವೆಲಾಸಿಟಿ ಅಂತ ಕರಿತೀವಿ ನಾವು. ಜವ ಮತ್ತು ವೇಗ, ಇದಕ್ಕೆ ಇರುವಂತಹ ವ್ಯತ್ಯಾಸವನ್ನು ನೋಡೋಣ. ಫಸ್ಟ್ ಪಾಯಿಂಟ್, ಇದು ಪರಿಮಾಣ ಅಂದ್ರೆ ಮೆಷರ್ಮೆಂಟ್ ಮತ್ತು ದಿಕ್ಕು ಇವೆರಡನ್ನ ಹೊಂದಿರುತ್ತೆ. ಅರ್ಥ ಆಯ್ತಾ? ಇದು ಪರಿಮಾಣ ಮಾತ್ರ ಹೊಂದಿರುತ್ತೆ, ಆದ್ರೆ ದಿಕ್ಕು ಇರೋದಿಲ್ಲ.
ಪರಿಮಾಣ ಮಾತ್ರ ಹೊಂದಿರುತ್ತೆ, ಆದ್ರೆ ದಿಕ್ಕು ಅನ್ನೋದು ಇರೋದಿಲ್ಲ. ಓಕೆ, ನೆಕ್ಸ್ಟ್ ಇದನ್ನ ಸದಿಶ ಪರಿಮಾಣ ಅಂತ ಕರೀತಾರೆ. ಇದನ್ನ ಅದಿಶ ಪರಿಮಾಣ ಅಂತ ಕರೀತಾರೆ. ಇದು ಚಲನೆಯ ದರವನ್ನ ವ್ಯಕ್ತಪಡಿಸುತ್ತೆ. ಇದು ಚಲನೆಯ ದಿಕ್ಕನ್ನ ಅವಲಂಬಿಸಿರುತ್ತೆ. ಅರ್ಥ ಆಯ್ತಾ? ಸೊ ಜವ ಮತ್ತು ವೇಗಕ್ಕೆ ಇರುವಂತಹ ವ್ಯತ್ಯಾಸ ಈ ರೀತಿಯಾಗಿರುತ್ತೆ. ಒಂದು ಪರಿಮಾಣ ಮತ್ತು ದಿಕ್ಕು ಇವೆರಡನ್ನ ಹೊಂದಿರುತ್ತೆ. ಇಲ್ಲಿ ಪರಿಮಾಣ ಇರುತ್ತೆ, ಅದ್ರ ದಿಕ್ಕು ಇರೋದಿಲ್ಲ. ಇದು ಸದಿಶ ಪರಿಮಾಣ, ಇದು ಅದಿಶ ಪರಿಮಾಣ. ಇದು ಚಲನೆಯ ದರವನ್ನ ವ್ಯಕ್ತಪಡಿಸುತ್ತೆ, ಇದು ಚಲನೆಯ ದಿಕ್ಕನ್ನ ಅವಲಂಬಿಸಿರುತ್ತೆ. ಸೊ ಈ ರೀತಿಯಾಗಿ ಇರುತ್ತೆ. ಈಗ ನೆಕ್ಸ್ಟ್ ಒಂದು ಸಿಂಪಲ್ ಆಗಿರುವಂತಹ ಪ್ರಾಬ್ಲಮ್ ನ ನೋಡೋಣ. ಇಟ್ಸ್ ಅ ವೆರಿ ಸಿಂಪಲ್ ಪ್ರಾಬ್ಲಮ್. ಏನು ಅಂತ ಹೇಳಿದ್ರೆ, ಒಂದು ಪ್ರಯೋಗದಲ್ಲಿ ಆಕಾಶಕಾಯದಿಂದ ಭೂಮಿಗೆ ಒಂದು ಸಿಗ್ನಲ್ 5 ನಿಮಿಷಗಳಲ್ಲಿ ತಲುಪಿದೆ. ಆಕಾಶಕಾಯಕ್ಕೂ ಭೂಮಿಗೆ ಇರುವ ದೂರವನ್ನ ಲೆಕ್ಕಾಚಾರ ಮಾಡಿ, ಅಂದ್ರೆ ಸಿಗ್ನಲ್ ಬೆಳಕಿನ ವೇಗದಲ್ಲಿ ಚಲಿಸ್ತಾ ಇದೆ. 1 ಸೆಕೆಂಡಿಗೆ 3 × 10⁸ ಮೀಟರ್ಗಳು ಅಂತ ಹೇಳಿದ್ರೆ ಈ ರೀತಿಯಾಗಿ ಚಲಿಸುತ್ತೆ. ಈ ರೀತಿಯಾಗಿ ಚಲಿಸುತ್ತೆ. ಈಗ ತೆಗೆದುಕೊಂಡಂತಹ ಸಮಯ ಮೊದಲನೇದಾಗಿ ನೋಡೋಣ. 5 ನಿಮಿಷ. ಈಗ ಸೆಕೆಂಡ್ಗೆ ಇದನ್ನ ಕನ್ವರ್ಟ್ ಮಾಡೋಣ. 5 × 60 ಸೆಕೆಂಡ್ ಅಂತ ಹೇಳಿದ್ರೆ ಎಷ್ಟಾಗುತ್ತೆ? 300 ಸೆಕೆಂಡ್ಗಳ ಸಮಯವಾಗ್ತಾ ಬರುತ್ತೆ ಅಲ್ವಾ? ಈಗ ಸಿಗ್ನಲಿನ ವೇಗವನ್ನ ಹೇಗ್ ನೋಡ್ತೀವಿ ಮಕ್ಳೇ ನಾವು? ಯು ಎಷ್ಟು? 3 × 10⁻⁻8 ಪರ್ ಸೆಕೆಂಡ್ ಇದ ನಡೀತಾ ಇರೋದು ಪರ್ ಸೆಕೆಂಡ್. ಅರ್ಥ ಆಯ್ತಾ? ಚಲಿಸಿದ ದೂರ ಅದ್ರ ಫಾರ್ಮುಲಾ ಏನು? ವೇಗ ಇಂಟು ತೆಗೆದುಕೊಂಡ ಕಾಲ. ವೇಗ ಇಂಟು ತೆಗೆದುಕೊಂಡ ಕಾಲ. ಈಗ ಈ ವೇಗವನ್ನ ನಾವ್ ಹೇಗ್ ಕಂಡಿಡ್ತೀವಿ? 3 × 10⁸ ಇಂಟು 300 ಸೆಕೆಂಡ್ ಇಲ್ಲಿ ಹಾಕ್ತೀವಿ. ತೆಗೆದುಕೊಂಡ ಕಾಲ ಎಷ್ಟಿದೆ? ಟೈಮ್ 5 ಮಿನಿಟ್ಸ್ ಇದೆ. 5 ಮಿನಿಟ್ಸ್ ಇಂಟು 1 ಮಿನಿಟ್ ಎಷ್ಟು ಸೆಕೆಂಡ್? 60 ಸೆಕೆಂಡ್. 5 ಮಿನಿಟ್ ಇಂಟು 60 300 ಸೆಕೆಂಡ್. ಸೊ ತೆಗೆದುಕೊಂಡಂತಹ ಕಾಲ 300 ಸೆಕೆಂಡ್ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ? ಈಗ ಎಷ್ಟು ಬರುತ್ತೆ? 3 3 9 ಅಲ್ವಾ? 9 × 10⁻10 ಚಲಿಸಿದ ಹಾಗೆ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಈ ರೀತಿಯಾದಂತಹ ಫಾರ್ಮುಲಾ ಮತ್ತು ಲೀನಿಯರ್ ಗ್ರಾಫ್ ಅಂತ ಹೇಳಿದ್ರೆ ಏಕರೂಪ ಚಲನೆ ಮತ್ತು ಏಕರೂಪವಾದ ಚಲನೆ ಅಲ್ಲದೆ ಇರುವಂತಹದ್ನ ಒಂದು ನಕ್ಷೆಯ ಮೂಲಕ, ಗ್ರಾಫ್ ಮೂಲಕ ಹೇಗೆ ಕಲ್ತ್ಕೊಳೋದು ಅಂತ ನೋಡೋಣ. ಇವತ್ತಿನ ಕ್ಲಾಸ್ ನಲ್ಲಿ ನಾವು ಮಾಡಿದಂತಹ ಪಾಠಗಳು ನಿಮ್ಗೆ ಅರ್ಥ ಆಯ್ತು ಅಂತ ನಾನ್ ಭಾವಿಸ್ತೀನಿ. ಲಾಸ್ಟ್ ಒಂದೇ ಒಂದು ಫಾರ್ಮುಲಾ ಒಂದನ್ನ ನೀವು ನೋಟ್ ಮಾಡ್ಕೊಳ್ಳಿ. ಇದ್ರಲ್ಲಿ ವೇಗ ಅಂತ ಹೇಳ್ದೆ. ಈ ವೇಗದ ಫಾರ್ಮುಲಾ ಹೀಗಿರುತ್ತೆ:
ದೂರ ಡಿವೈಡೆಡ್ ಬೈ ತೆಗೆದುಕೊಂಡ ಕಾಲ. ಈ ಫಾರ್ಮುಲಾನು ಕೂಡ ನೋಟ್ ಮಾಡ್ಕೊಳ್ಳಿ. ಓಕೆ, ಕ್ಲಿಯರ್? ಇವತ್ತಿನ ಪಾಠ ನಿಮ್ಮೆಲ್ಲರಿಗೂ ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ಸಿಗೋಣ. ಅಲ್ಲಿವರೆಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.